ಹಬ್ಬಕ್ಕೆ ನಾವು ನಮ್ಮ ಮನೆಯಾಗ ರೇವಣ ಸಿದ್ದೇಶ್ವರ ಹಬ್ಬ ಹೊಂಟದಕ್ಕ. ಹೌದು ಬೀರ ದೇವರ ಅಕ್ಕ ಮಾಯವ್ ಹೇಳ್ತಾನೆ ಮಾತಾ. ನಿನ್ನ ಕರಿಲಾಕ ಬಂದಿನಕ್ಕ. ನಡಿ ನಾವು ಗುರು ರೇವಣ ಸಿದ್ದನ ಹಬ್ಬ ಮಾಡೋನು ಬೆಳ್ಳಿಗಿರಿಗತ್ತೆ ಬೀರದೇವ್ರು ಹೇಳಿದಾಗ ಅವಾಗ ಹೇಳ್ತಾಳ ಅಕ್ಕ ಮಾಯವ. ಏನ್ ಹೇಳಿದ್ರು ಅಕ್ಕ ಮಾಯವ? ಎಷ್ಟು ದಿವಸ ತಮ್ಮ ಹೊಟ್ಟೆ ಬರಲಿಲ್ಲ, ನಾನು ನೀನು ಆಗಲಿ 12 ವರ್ಷ ಆಗಿತ್ತು. ಬೀರು ಪಟ್ಟಿನಂತ ಬೆಟ್ಟದಂಗ ಮಾಡಿದ್ದೆಲ್ಲ ಮರ್ತೇನೋ ಅಂದು ಅಕ್ಕ. ಮರ್ತೇನ ಬೀರಪ್ಪ, 12 ವರ್ಷ ಆದ್ರೆ ನೀ ಹೊಳಿ ನೋಡ್ಲಿಲ್ಲ. ಕರೆ ನನಗೆ ನಿನ್ನೆ ಬಿಟ್ಟು ಯಾರದಾರಪ್ಪ ದಿಕ್ಕ, ನೀ ಇದ್ಯಾಕ ನನ್ನ ಮೇಲೆ ಸಿಟ್ಟಾಕಿ ಕೂತೈತಿ ಕೇಳಿದಾಗ ಬೀರದೇವ್ರು ಹೇಳ್ತಾನ. ಹೌದು ಏನ್ ಹೇಳಿದ ಬೀರ ದೇವ್ರ? ಯಾಕ ಆ ಭಾಗದಲ್ಲಿ ಡೊಳ್ಳಾಸುರ ದೈತನ ಮರ್ದನಕ್ಕಾಗಿ ನಾವು ಹೋಗಿದ್ಯಾ. ಪರಮಾತ್ಮನ ಆಜ್ಞೆಗಿತ್ತು. ಏನಂತೇಳಿ? ಡೊಳ್ಳಾಸುರ ಮರ್ದನ ಸಲುವಾಗಿ ನಾ ಕುಂತಲ ದೇಶಕ್ಕೆ ಹೋಗಿದ್ದೆ. ಅಲ್ಲಿ ಹೋಗಿ ಸಂಚಾರ ಮಾಡ್ಕೊತ ಇಲ್ಲಿಗೆ ಬರುದ್ರಾಗ 12 ವರ್ಷ ಗತಿಸಿದ್ವು ಅಕ್ಕ. ಲೇಟ್ ಆಯ್ತು. ಅದಕ್ಕಾಗಿ ನೀನು ಗುರು ರೇವಣ ಸಿದ್ದೇಶ್ವರನ ಹಬ್ಬ ನಾವು ಮಾಡ್ಬೇಕಾಗ್ಯದ, ನೀ ತಯಾರಾಗಿ ಬಾ ಅಂದಾಗ ಅಕ್ಕ ಹೇಳ್ತಾಳ. ಏನ್ ಹೇಳ್ದು ಅಕ್ಕ? ಕಾಮನ ಹಂಡದಾಗ ನೀರಿಗಿಟ್ಟಿನಪ್ಪ, ನೀರ ಕೈದಾವ. ಹೌದು ನೀನು ಪೆರಗಿ ಹಾಕೊಂಡು ಜಳಕ ಮಾಡು, ಊಟ ಮಾಡು, ಇಬ್ರು ಕೂಡ ಹೋಗಿ ನಂದು ಲೆಕ್ಕ. ಹೌದು ಅವಾಗ ಬೀರ ದೇವ್ರ ಅವಾಗ ಬೀರಪ್ಪ ಹೇಳ್ತಾನ, ಅಕ್ಕ ನಿಮ್ಮ ಮನ್ಯಾಗ ನಾ ಊಟ ಮಾಡ್ಬೇಕಾದ್ರೆ ನನಗೆ ಹಾವಿನ ಗದ್ದಿಗೆ ಬೇಕು, ಚೇಳಿನ ಚೆಮ್ಮಿ ಅಡ್ಡಣಿಗೆ ಬೇಕು. ಚೇಳಿನ ಅಡ್ಡಣಿಗೆ ಬೇಕು, ಹಾವಿನ ಗದ್ದಿಗೆ ಬೇಕು, ನನ್ನ ತೇಜಿಗೆ ಉಕ್ಕಿನ ಕಡಲಿ ಉರಿಮಾರಿ ಶೀತಾಳ ಬೇಕು. ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ರೆ ನಾ ಊಟ ಮಾಡ್ತೀನಿ, ಇಲ್ಲಂದ್ರ ನಿನ್ನ ಮನ್ಯಾಗ ಊಟ ಮಾಡಲ್ಲ ಅಂದ ಬೀರು. ನಿನ್ನ ಮನ್ಯಾಗ ನಾ ಊಟ ಮಾಡಲಕ್ಕ ತಿಳ್ಕೊಂಡು ಬೀರಪ್ಪ ಹೇಳಿದಾಗ ಅವಾಗ ಅಕ್ಕ ಮಾಯ ಹೇಳ್ತಾಳೆಪ್ಪ, ಬಾಲ್ಯದ ಹಟ್ಟ ನೀ ಇನ್ನೂ ಬಿಟ್ಟಿಲ್ಲೋ ಬೀರಪ್ಪ. ಸಣ್ಣವಿದ್ದಾಗ ಹೆಂಗ ಕಾಡ್ತಿದ್ದಿ, ದೊಡ್ಡವಾದ್ರೂ ಕಾಡುದು ಬಿಡುವಲ್ಲ ಲೋ ಬೀರು ಅಂದ ಅಕ್ಕ ಮಾಯವ. ದೊಡ್ಡ ಆದ್ರೂ ಸಹಿತ ನಿನ್ನ ಕಾಡು ಚಟ ಹೋಗಿಲ್ಲ ಬೀರಪ್ಪ. ಆಯ್ತ ತಿಳ್ಕೊಂಡು ಮುತ್ತು ರತ್ನಗಳೆಲ್ಲ ತನ್ನ ಒಡೆದಾಗ ಇಟ್ಕೊಂಡು ಹೋಗಿ ಕಂಬಾರ ಕಾಳನ